ಗೈಸ್ ಅದು ಇನ್ನೂ ಬೆಳೀತಾ ಇಲ್ಲ. ನನಗೆ ತುಂಬಾ ಟೆನ್ಷನ್ ಆಗೋಗ್ಬಿಟ್ಟಿದೀನಿ. ಲೈಕ್ ಏನು ಅಂದ್ರೆ ನಾನು ತೋರಿಸಿದ್ದಲ್ಲ ಲಾಸ್ಟ್ ಟೈಮು, ಇಲ್ಲಿ ನೋಡಿ ಇಷ್ಟಿಷ್ಟೇ ಬಂದಿದೆ. ಇನ್ನೇ 2 ದಿವಸ ಇರೋದು. ಅದ್ರಲ್ಲಿ ಈ ಗುಂಗ್ರು ಬೇರೆ. ಹೋಗು ಆ ಕಡೆ. ಸೊ ಇದು ಬಂದಿಲ್ಲ. ಈ ಪ್ಲೇಟ್ ಅಲ್ಲಿ ಹಾಕಿರೋದು ಇದು ಒಳಗಡೆ ಇಟ್ಟಿದ್ದೆ. ಅದಕ್ಕೆ ನಾ ಇದು ಮೊಳಕೆ ಬರ್ತಿದೆ. ಇದು ಆಚೆ ಇಟ್ಟಿದ್ದೆ. ಸನ್ಲೈಟ್ ಬೆಳೀಲಿ ಅಂತ ಹೇಳಿ, ಸಾರಿ ಸನ್ಲೈಟ್ ಅಲ್ಲಿ ಬೆಳೀಲಿ ಅಂದ್ಬಿಟ್ಟು ಆಚೆ ಇಟ್ಟಿದ್ದೆ, ಬರ್ಲಿಲ್ಲ. ಇದು ಸಬ್ಜಾ ಸೀಡ್ಸ್ ನೋಡ್ತಿದ್ದೀರಲ್ಲ, ನಿಮ್ಗೆ ಕಾಣಿಸ್ತದೆ ಸಬ್ಜಾ ಸೀಡ್ಸ್. ಈ ಸತಿ ತುಂಬಾ ದೂರ ದೂರ ನಾನು ದೂರ ದೂರ ಬೆಳಿಬಾರ್ದು, ಹತ್ತತ್ರ ಬೆಳೀರೋ ಅಂದ್ರೆ ಇವೇನ್ ಮಾಡ್ಬಿಟ್ಟಿದೀವಿ, ದೂರ ದೂರ ಬೆಳೀತಿದೆ. ಏನ್ ಮಾಡುದು? ಅಂಡ್ ಇಲ್ಲಿ ನೋಡಿ, ಇಲ್ಲೂ ಎಲ್ಲ ಹಂಗೆ ಇಟ್ಟಿದೀನಿ. ಎಸ್, ನೋಡೋಣ. ಆಕ್ಚುಲಿ ಲೈಕ್ ಸನ್ಲೈಟ್ ಅಲ್ಲಿ ಬೆಳೆದ್ರೆ ಬೇಗ ಬೆಳೆಯುತ್ತೆ ಅಂತ ಅನ್ಕೊಂಡೆ. ನಂಗೆ ಗೊತ್ತು ಈ ತರ ಆಗತ್ತೆ ಅಂತ ಹೇಳ್ಬಿಟ್ಟು. ಹೋಗ್ಲಿ ನೋಡೋಣ ಬಿಡಿ. ಓಕೆ, ಓಲೆ ಎಲ್ಲ ಬಿಚ್ಚಿಟ್ಬಿಟ್ಟಿದೀನಿ ಗೈಸ್. ಯಾಕಂದ್ರೆ ಅದು ತುಂಬಾ ದೊಡ್ಡದು ಅನ್ಸ್ತು, ಹೆವಿ ಅನ್ಸ್ತಿತ್ತು. ಇವಾಗ ಅನ್ಸ್ತಾ ಇದೆ ಯಾಕದ್ದು ಚಿಕ್ಕದ್ ಪುಟಾಣಿಗಿತ್ತು ಯಾಕೆ ಕೊಟ್ಟೆ ಅಂತ. ಬಟ್ ಓಕೆ, ಹೌದು, ಅದು ಬೆಂಡ್ ಆಗ್ಬಿಟ್ಟಿತ್ತು, ಪ್ರಾಬ್ಲಮ್ ಆಗ್ತಿತ್ತು ಅಂಡ್ ಕಿವಿಗೆಲ್ಲ ಒಂಥರ ಆಗೋದು. ಸೊ ಅದು ಕೊಟ್ಟಿದ್ದಕ್ಕೆ ಬೆಸ್ಟ್ ಅಂತ ಅನ್ಸ್ತು. ಇವಾಗ ಮತ್ತೆ ತಿರ್ಗಾ ಹೋಗಿ ಅದೇ ತರ ಪುಟಾಣಿದು ತಗೊಂಡ್ಬರ್ಬೇಕು, ಗಟ್ಟಿ ಇರೋದು ತಗೊಂಡ್ಬರ್ಬೇಕು ಅಷ್ಟೇ. ಯಾಕಂದ್ರೆ ಡೈಲಿ ಯೂಸ್ಗಲ್ವಾ. ಸೊ ತುಂಬಾ ಗಟ್ಟಿದು ಹೇಳಿದ್ ಮಾಡ್ಸಿದ್ರೆ ಸಿಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಎಸ್, ನಾನು ಇವಾಗ ಇಲ್ಲಿ ನೋಡಿ ದೋಸೆ ಅಂಡ್ ಚಟ್ನಿ ತಿನ್ಬೇಕು ಅಂತ ಕುತ್ಕೊಂಡಿದ್ದೀನಿ. ಬೆಳಿಗ್ಗೆಯಿಂದ ಪವರ್ ಇಲ್ಲ ಗೈಸ್, ನಿಜವಾಗ್ಲೂ ಇಲ್ಲಿವರೆಗೂ ಬೆಳಿಗ್ಗೆಯಿಂದ ಪವರ್ ಇಲ್ಲ ಇಲ್ಲ ಅಂತ ಹೇಳಿದ್ರಂತೆ. ಅಟ್ಲೀಸ್ಟ್ ಕಿಟಕಿಗಳನ್ನಾದ್ರೂ ಕ್ಲೀನ್ ಮಾಡ್ಕೊಳ್ತಿದ್ದೆ, ಕರ್ಟನ್ಸ್ ಕ್ಲೀನ್ ಮಾಡೋಣ, ಇನ್ನ ವಾಶ್ ಮಾಡೋಣ ಅನ್ಕೊಂಡೆ. ಇವಾಗ ಬ್ಯಾಲೆನ್ಸ್ ಇರೋದು ಏನು ಅಂದ್ರೆ ಕರ್ಟನ್ಸ್ ವಾಶ್ ಮಾಡ್ಬೇಕು ಅಂಡ್ ನೋಡಿ ನಮ್ಮ ವಿಂಡೋಸ್ಗಳೆಲ್ಲ ವಾಶ್ ಮಾಡ್ಬೇಕು. ನಾಡಿದ್ದೆ ಹಬ್ಬ ಇರೋದು. ನಾಳೆ ಇಡೀ ದಿವಸ ಕೆಲಸ, ನನ್ಗೆ ಇಡೀ ದಿವಸ ಕೆಲಸ. ಈಗಂತೂ ತ್ರಿಷಾ ಡ್ಯೂಟಿಗೆ ಹೋಗ್ತಾಳೆ, ರಜಾ ಹಾಕು ಅಂತ ಹೇಳಂಗಿಲ್ಲ, ಏನಿಲ್ಲ. ನಾನು ಒಬ್ಳೆ ಮಾಡ್ಬೇಕು ಎಲ್ಲ. ನನ್ಗೆ ಅಂಡ್ ಇಲ್ಲಿ ನೋಡಿ, ನಾನು ಅಲ್ಲಿ ರೇಷನ್ ಅಂದ್ರೆ ಇನ್ನು ನನಗೆ ಬೇಕಾಗಿರೋಂಥ ಗ್ರಾಸರೀಸ್ ಎಲ್ಲ ಇಟ್ಕೊಂಡಿದ್ದೀನಿ, ಬಾಕ್ಸ್ ಅಲ್ಲಿ ಇಟ್ಟಿಲ್ಲ. ಅಂಡ್ ಇಲ್ಲಿದೆ ನೋಡಿ, ಮೆಂತ್ಯ ನೆನೆ ಹಾಕಿದ್ದೀನಿ. ಸೊ ಪುದೀನಾ ವಾಟರ್ ಇದೆ ಅಂಡ್ ಇದು ಸಬ್ಜಾ ವಾಟರ್. ಇದ್ರಲ್ಲಿ ಪ್ಲೈನ್ ವಾಟರ್ ಇಟ್ಟು ಇಲ್ಲಿ ಎಲ್ಲ ಇಟ್ಕೊಂಡಿದ್ದೀನಿ. ಇದು ಗ್ರೀನ್ ಟೀ. ನಾನು ಯಾಕೆ ಇಟ್ಕೊಂಡಿದೀನಿ ಅಂತಂದ್ರೆ ಲೈಕ್ ನಾನ್ ಮರ್ತೋಗ್ಬಾರ್ದು. ಡೈಲಿ ಇಲ್ಲಿ ಹಾಕಿ ಹಾಕಿ ಇಡ್ತಾ ಇರ್ತೀನಿ. ಮಕ್ಳಿಗೆ ಎಲ್ಲಾರ್ಗುನು ಹಾಕಿ ಟೇಬಲ್ ಮೇಲೆ ಇಟ್ಬಿಟ್ರೆ ಮರ್ತೋಗಲ್ಲ ಅವರು. ಇಲ್ಲ ಅಂದ್ರೆ ಏನ್ ಮಾಡ್ತಾರೆ, ನಾನು ಕೊಡೋದ್ ಮರ್ತೋಗ್ಬಿಡ್ತೀನಿ, ಎಲ್ಲ ಹಾಕ್ಬಿಡ್ತೀನಿ. ಸೊ ಅದಕ್ಕೋಸ್ಕರ ಇದು ಆಕ್ಚುಲಿ ನನ್ಗೆ ಮದುವೆನಲ್ಲಿ ರಿಟರ್ನ್ ಗಿಫ್ಟ್ ಬಂದಿದ್ದು. ಸೊ ಇದು ಯಾಕೆ ಅದನ್ನ ಯುಟಿಲೈಸ್ ಮಾಡ್ಕೋಬಾರ್ದು, ಅದಕ್ಕೋಸ್ಕರ ಎಲ್ಲ ಹಾಕಿ ಇಟ್ಟಿರ್ತಿದ್ದೀನಿ. ಸೊ ನನ್ಗೆ ಯಾವಾಗ ಯಾವಾಗ ಕುಡಿಬೇಕು ಅಂತ ಮನ್ಸ್ ಬರುತ್ತೆ. ಅದು ಆಕ್ಚುಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕುಡಿಬೇಕು, ಗ್ಲೋ ಆಗುತ್ತೆ ಸ್ಕಿನ್ ಅಂತ ಹೇಳ್ಬಿಟ್ಟು. ಇದು 3ನೇ ದಿವಸ ಇದು ಕುಡಿತಾ ಇದ್ದೀನಿ. ಸೊ ಮೆಂತ್ಯ ವಾಟರ್ ಒಳ್ಳೇದೆ, ಕುಡಿದ್ರೆ ಸ್ಕಿನ್ ಗ್ಲೋ ಆಗುತ್ತೆ. ಇದ್ರ ಬೆನಿಫಿಟ್ಸ್ ನೀವು ಗೂಗಲ್ ಅಲ್ಲಿ ಚೆಕ್ ಮಾಡಿ. ಮುಂಚೆನೆ ಓಪನ್ ಮಾಡಿಬಿಟ್ಟಿದ್ದಾನೆ. ಇವನ್ಗೆ ಅನ್ಬಾಕ್ಸಿಂಗ್ ಮಾಡೋದಂದ್ರೆ ತುಂಬಾ ಇಷ್ಟ. ಸೊ ಈಗ ಇದು ಮನೆ ನೋಡಿ ಹೇಗಿದೆ, ಇನ್ನ ಕ್ಲೀನಿಂಗ್ ನಡೀತಾ ಇದೆ. ಆಕ್ಚುಲಿ ಬೆಸ್ಟ್, ಹಾ, ಬಟ್ ಸ್ಪೇಸ್ ಬೇಕಾಗುತ್ತೆ. ಏನಿಲ್ಲ, ಸ್ಪೇಸ್ ಕರೆಕ್ಟ್ ಆಗಿದೆ. ಅದಕ್ಕೆ ಎಷ್ಟಿದೆ ಅಷ್ಟು ನೋಡಿ ಸ್ಪೇಸ್ ಮಾಡಿರ್ತಾರೆ. ಅಷ್ಟಲ್ದ ಇಂಜಿನಿಯರ್ಸ್ ಇರ್ತಾರ. ಇಂಜಿನಿಯರ್ಸ್ ನೋಡು, ನಾನು ಇಂಜಿನಿಯರ್. ಹಾ, ಇದಕ್ಕೆ ಹಾಕಿದ್ರೆ ಕನೆಕ್ಷನ್. ವಾ, ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನನ್ನ ಗಂಟ್ಲು ಫುಲ್ ಹೊಡೋಗ್ಬಿಟ್ಟಿದೆ, ಮಾತಾಡೋಕ್ಕೂ ಆಗ್ತಾ ಇಲ್ಲ. ನೋಡಿ ಎಲ್ಲ ನಾನು ಇಮಿಟೇಟ್ ಮಾಡ್ತಿದ್ದಾನೆ. ಇಲ್ಲಿ ನೋಡಿ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ದೇವ್ರ ಪಾತ್ರೆ ಸಾಮಾನು ಅಲ್ಲಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ಇಲ್ಲಿ ಇನ್ನೊಂದು ಸ್ವಲ್ಪ ಇದೆ. ಹಾಂ ಹೇಳಪ್ಪ. ಇದು ಇದೆಯಲ್ಲ, ಈಗ ಇದು ಹಾಕೋದು, ಇದು ಕವರ್ ಕೊಟ್ಟವ್ರೆ. ಅಕಸ್ಮಾತ್ ಇದು ಇದಿಲ್ಲ ಎಮರ್ಜೆನ್ಸಿಗೆ, ಇದು ಈ ತರ ಸಿ ಪಿನ್ ಇಲ್ಲ ಬೇಕು ಅಂದ್ರೆ ಜಸ್ಟ್ ಓಪನ್ ಲೈಕ್ ದಿಸ್. ಓಕೆ, ವೆರಿ ಗುಡ್. ನಂಗೆ ಗೊತ್ತೇ ಇರಲಿಲ್ಲ ಅಚ್ಚು, ಅದಕ್ಕೆ ನಾನು ಅಂತಿರೋದು. ಅದನ್ನ ನಾನು ನೋಡಿ ಅದಕ್ಕೆ ಅಂತಾನೆ ತರಿಸಿದ್ದದು. ಅವನು ಸ್ಪೇಸ್ ಚೆಕ್ ಮಾಡ್ತಿದ್ದಾನೆ. ಇಲ್ಲ ಅಂತಂದರೆ ರಿಟರ್ನ್ ಕೂಡ ಕೊಡ್ಬೋದು. ಅಷ್ಟಾದರೆ ಸಾಕು ಸ್ಪೇಸಸ್ಸು. ಆ್ಯಕ್ಚುಲಿ ಇದು ನಾನು ಆಕ್ಟೋಪಸ್ ತರಿಸಿದ್ದೆ. ಇದೇನಾಯಿತು ಅಂದರೆ ಆಕ್ಟೋಪಸ್ ಹಾಳಾಗೊಟ್ಟೋಯ್ತು. ಇಲ್ಲಿ 3 ವರ್ಕ್ ಆಗ್ತದೆ, ಇಲ್ಲಿ 3 ವರ್ಕ್ ಆಗ್ತಿಲ್ಲ. ಅದು ದಪ್ಪ ಸ್ಪೇಸ್ ಇಟ್ಕೊಳ್ಳುತ್ತೆ, ಇದು ಸ್ಪೇಸ್ ಇಟ್ಕೊಳ್ಳುತ್ತೆ. ಸೊ ಇದು ಸ್ಪೇಸ್ ಕೂಡ, ಇದು ಸ್ಪೇಸ್ ತುಂಬ ಜಾಸ್ತಿ ಇಟ್ಕೊಳ್ಳುತ್ತೆ. ಆ್ಯಂಡ್ ಇದು ವೆರಿ ವೆರಿ ಟೈನಿ. ಬೇಕಾದರೆ ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು ಎಲ್ಲ ಕೇಬಲ್ಸ್ ಎಲ್ಲ.
ಆ್ಯಂಡ್ ನಮ್ಮ ಮನೆಯಲ್ಲಿ ಹೆಂಗೆ ಅಂದರೆ ಒದ್ದಾಡ್ತಾ ಇರ್ತೀವಿ ಕೇಬಲ್ಸ್ಗೆ. ನಾನು ಹಾಕಬೇಕು ಚಾರ್ಜಿಂಗ್ ಅಂತ. ಅದು ಇರೋದೇ 3. ಆ್ಯಂಡ್ ಅದು ಪ್ಲಗ್ಗೆ ಬರುತ್ತಲ್ಲ, ಅದಕ್ಕೇ ಅಡಾಪ್ಟರ್ ತಲೆ ಏನಂತಾರಲ್ಲ, ಅದಕ್ಕೇ 1,000 ಇಡಬೇಕು ಒಂದೊಂದಕ್ಕೆ. ಆ ಥರ ನಾನು ಇವಾಗ ನೋಡಿ ಎಲ್ಲ ಫೋನ್ಸ್ಗೂ ಚಾರ್ಜ್ ಆಗಬೇಕು, ಎಲ್ಲ ಪವರ್ ಬ್ಯಾಂಕ್ಗೂ ಚಾರ್ಜ್ ಆಗಬೇಕು, ಎಲ್ಲ ಪ್ರತಿಯೊಂದಕ್ಕೂ ಚಾರ್ಜ್ ಆಗಬೇಕು ಅಂತಂದರೆ ಸೊ ಅಡಾಪ್ಟರ್ಸ್ಗೆ ಎಲ್ಲದಕ್ಕೂ ವಯರ್ಸು ಎಲ್ಲದಕ್ಕೂ ಅಡಾಪ್ಟರ್ಸ್ ಇಡಬೇಕು ಅಂತಂದರೆ ಸುಮಾರು ಒಂದು 10-15 ಸಾವಿರ ರೂಪಾಯಿ ಖರ್ಚಾಗ್ಬಿಡುತ್ತೆ. ಯಾಕಂದರೆ ಯಾಕೆ ಅಂತ ಅದು ಹೇಳ್ತೀನಿ ನಾನು ಯಾವಾಗಲಾದ್ರೂ ಒಂದು ಸತಿಗೆ ಹೇಳ್ತೀನಿ. ಈಗ ಸದ್ಯಕ್ಕೆ ನಂಗೆ ತುಂಬ ಕ್ಲೀನಿಂಗ್ ಇದೆ, ಕ್ಲೀನ್ ಮಾಡಿಬಿಟ್ರೆ ಸಾಕಾಗೋಗಿದೆ. ಆಲ್ರೆಡಿ ಇವಾಗ 10:30. ಸೊ ಇಟ್ ಈಸ್ ವೆರಿ ಯೂಸ್ಫುಲ್. ನಾನು ಬೇಕಾದರೆ ಅಲ್ಲಿ ಇದು ಪ್ರಾಡಕ್ಟ್ಸ್ನ ನಾನು ಟ್ಯಾಗ್ ಮಾಡಿರ್ತೀನಿ, ಯಾರಿಗಾದ್ರೂ ಬೇಕಿತ್ತು ಅಂತಂದರೆ ನೀವು ತೊಗೊಳ್ಬೋದು. ಸೊ ಇದು ಬಂದುಬಿಟ್ಟು ಹಬ್ ಅಂತ ಹೇಳಿ, ಓಕೆನಾ, 7x USB ಹಬ್ ವಿತ್ ಟೈಪ್ ಸಿಗೆ ಯಾರಾದರೂ ಯೂಸ್ ಮಾಡ್ಕೊಳ್ಳೋದಿದ್ರೆ ಯೂಸ್ ಮಾಡ್ಬೋದು. ಐಫೋನ್ ಯೂಸ್ ಮಾಡೋರಿದ್ರೆ ಯಾರಾದರೂ ಬೇಕಾದರೆ ನೋಡಿ ಕೂಡ ತರಿಸ್ಕೋಬೋದು. ಸೊ ನನಗೆ ಎಸ್ಪೆಷಲಿ ಬೇಕು, ನನಗೆ ನೋಡಿ ಒಂದು ಪವರ್ ಬ್ಯಾಂಕು, ಇನ್ನೊಂದು ಪವರ್ ಬ್ಯಾಂಕು, 2 ಮೊಬೈಲ್ ಇದೆ. ಆ್ಯಂಡ್ ನಾನು ಸ್ಟ್ಯಾಂಡ್ ಯೂಸ್ ಮಾಡ್ತೀನಿ, ಟ್ರೈಪಾಡ್ ಸ್ಟ್ಯಾಂಡು, ತ್ರಿಷನ್ ಮೊಬೈಲು, ನಮ್ಮ ಹಸ್ಬೆಂಡ್ ಮೊಬೈಲು, ಲೈಟ್ಸು, ಪ್ರತಿಯೊಂದಕ್ಕೂ ಚಾರ್ಜ್ ಆಗಬೇಕು. ಸೊ ಅದಕ್ಕೋಸ್ಕರ ಎಲ್ಲದಕ್ಕೂ ಕೇಬಲ್ಸ್ ಎಲ್ಲದಕ್ಕೂ ಅಲ್ಲಲ್ಲಿ ಹುಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಅಟ್ ಎ ಟೈಮಲ್ಲಿ ಚಾರ್ಜ್ ಆಗಿಬಿಡುತ್ತೆ. ಒಂದಕ್ಕೆ ಹಾಕಿಬಿಟ್ರೆ ಒಂದು ಪ್ಲೇಸಲ್ಲಿರುತ್ತೆ ನೀಟಾಗಿ. ಲೆಮನ್ ತಂದಿದೆ. ಸೊ ಕೈ ಉಜ್ಜಿ ನೋಡಿ ನೇಲ್ಸ್ ಒಳಗಡೆ ಎಲ್ಲ ಹೊಟ್ಟೋಗ್ಬಿಟ್ಟಿದೆ ಗಲೀಜು. ಇನ್ನೂ ಎಷ್ಟಿದೆ ಗೊತ್ತಾ, ಮಾಡಬೇಕು. ಸೊ ಗೈಸ್ ನಾನು ಆಮೇಲೆ ಸಿಗ್ತೀನಿ. ಅಚ್ಯುತ್ ಇಸ್ ಅನ್ಬಾಕ್ಸಿಂಗ್ ಫ್ರಮ್ ಅಮೆಝಾನ್ ಬಂದಿದ್ದು ಕೊರಿಯರ್. ಅಮೆಝಾನ್ ಕಾರ್ಡ್ಗೆ ಹೊಟ್ಟೋಗ್ಬಿಡ್ಬೇಕು ಇವನು. ಕಾರ್ಡ್ಗೆ ಕಳಿಸ್ಬಿಡ್ತೀನಿ ನಾನು. ನೋಡಿ ಅವ್ನ ಫೇಸ್ ನೋಡಿ. ಯಾಕೆ ಹೋಗು ಕಾರ್ಡಲ್ಲಿ. ನೀನಿಲ್ದೆ ನಾನು ಇರ್ತೀನಿ, ಆರಾಮಾಗಿರ್ತೀನಿ, ಹ್ಯಾಪಿಯಾಗಿರ್ತೀನಿ. ಇದು ಈಗ ಅಂದಿರ್ತೀಯ ಸರ್ಟನ್ ಪಾಯಿಂಟ್ ಆಫ್ ವ್ಯೂನಲ್ಲಿ, ಬಟ್ ಮುಂದೆ ಆಗ್ತದೆ. ಕೇಬಲ್ ನಂಬರ್ 1, ಕೇಬಲ್ ನಂಬರ್ 2, and final ಕೇಬಲ್ ನಂಬರ್ 3. ಅಷ್ಟೇ. ಓಕೆ, ಅಷ್ಟೇ. 3 ಕೇಬಲ್, 3 ಕೇಬಲ್ಸ್. ನಾನು ಅದೇ ಅಂತೀನಿ 4 ಅಲ್ವಾ ಹೆಂಗೆ ಅಂತ. ಆಯ್ತಾ? ಈಗ ನೆಕ್ಸ್ಟ್ ಇದು ಕೊಡ್ತೀವಿ, ರಿಟರ್ನ್ ಏನು ಇಟ್ಕೊಳೋದ? ಇರಲಿ, ಅದು ಬೇಕು ಅಂತಾನೆ ತರಿಸಿರೋದು. ಉಜ್ಜಕ್ಕೆ ಅಂದೆ. ಇದಕ್ಕೆ ಹ್ಯಾಂಗರ್ ಕೊಟ್ಟಿದ್ದಾರೆ, 2 ಹ್ಯಾಂಗರ್ ಕೊಟ್ಟರೆ. ಇದಕ್ಕೆ ಹಾಕ್ಬಿಟ್ಟು ನೀವು ತಗೊಳ್ಳಿ ಅಂತ. ಎಡ್ಜಸ್ಸಲ್ಲಿ ಒಂಥರ ಇದೆ, ಬಟ್ ಓಕೆ. ಆಯಿತಾ, ನಾನು ಹೋಗ್ತೀನಿ, ಕೆಲಸ ಮಾಡಬೇಕು. ವೀಡಿಯೋ ಹಿಡಿತಿದ್ದ. ಓಹೋ ನಾಟಕದ ರಾಜ ಚೆನ್ನಾಗಿ ನಾಟಕ ಮಾಡು ಅಂದರೆ ಮಾಡ್ತೀನಿ. ಈಗ ಇನ್ನೊಂದು ತೋರಿಸ್ಬಿಡ್ತೀನಿ. ಕೇಬಲ್ ಹಾಕಿಲ್ಲ ನಾನು ಆವಾಗಿಂದ ಹೇಳ್ತಾ ಇದ್ದೀನಿ, ಅಚ್ಚುತ್ತಂಗೆ ಆ ಬಕೆಟಲ್ಲಿ ನೀರು ಮಾಪ್ ಮಾಡಿದ್ದೀನಿ, ಎತ್ತು ನೋಡಿ. ಮತ್ತೆ ಟಾಪಿಕ್ ಚೇಂಜ್ ಮಾಡ್ಬಿಡ. ಕ್ವಾಲಿಟಿ ಮತ್ತೆ ಸ್ವಲ್ಪ ಸ್ಟ್ರೆಚಬಲ್ ಇದೆ. ಸ್ಟ್ರೆಚಬಲ್ ಅದೇನು ರಬ್ಬರ್ ಬ್ಯಾಂಡ ಸ್ಟ್ರೆಚಬಲ್ ಮಾಡೋಕ್ಕೆ? ಎಲಾಸ್ಟಿಕ್ಕಾ? ಇದು ಒಂದು. ಅದೇ ಯಾವ ಥರ ಪ್ಲೇಸ್ ಮಾಡೋದು ತೋರಿಸು. ಈಗ ಈ ಥರ ಕೊಟ್ಟಿರ್ತಾರ, ಹೆಂಗಾರ ಪ್ಲೇಸ್ ಮಾಡಿ ಕೆಳಗಡೆ ಇಡು, ನೀಟಾಗಿ ಇಡು. ಈ ಥರ ಹೆಂಗಾರ ಪ್ಲೇಸ್ ಮಾಡಿ. ಇದು ಕೆಳಗಡೆ ಬರಬೇಕು, ಇದು ಮೇಲೆ ಬರಬೇಕು. ಇದು ಈ ಥರ ಅಟ್ಯಾಚ್ ಮಾಡಬೇಕು. ಸ್ಪೇಸಸ್ ಇದೆ. ಇದನ್ನ ಎರಡು ತೋರಿಸ್ಬಿಡ್ತೀನಿ. ಹಳೇದಿದು, ಇದು ಮೇಲೆ, ಇದು ಮೇಲೆ. ಸರಿ, ಈ ಥರ ಸ್ಪೇಸು ಇದೆ, ಪರವಾಗಿಲ್ಲ. ರಿಮೈನಿಂಗ್ 3 ಹಾಕ್ಬಿಡು. ರಿಮೈನಿಂಗ್ 3 ಇಲ್ಲಿದೆ, ಹಾಕ್ಬಿಡು ಆಮೇಲೆ. ಸೊ ಇವಾಗ ಇದಕ್ಕೆ ಆಕ್ಟೋಪಸ್ಗೆ ಕನೆಕ್ಟ್ ಮಾಡಿದ್ದೀನಿ. ಇದು 3 ಮಾತ್ರ ಆಗ್ತದೆ. ಲೈಟ್ ಕಾಣಿಸ್ತಿದೆಯಲ್ಲ, ಇದಕ್ಕೆ ಬಾಕಿದಕ್ಕಿಲ್ಲ. ಆ್ಯಂಡ್ ಆಕ್ಚುಲಿ ಇದು 7-in-1 ಏನಕ್ಕೆ ಅಂತ ಕೊಟ್ಟವ್ರು ಗೊತ್ತಾ? 1 2 3 4 5 6 ನೀವು ಇಲ್ಲಿ ಅನ್ಕೊಂಡಿದ್ದೀರಾ? ದ ಆನ್ಸರ್ ಈಸ್ ಹಿಯರ್. ಇಲ್ಲಿ ಒಂದು ಕೊಟ್ಟವ್ರು. ಓಕೆ, ಇನ್ನೊಂದು ಹಾಕ್ಬೋದು ಅಷ್ಟೇ. ಇದನ್ನ ಇಲ್ಲಿ ಇದೆಯಲ್ಲ, ಇದನ್ನೇ ಹಾಕ್ಬೋದು. ಇಲ್ಲಿ ಇದೆಯಲ್ಲ.
ಇಲ್ಲಾಂದ್ರೆ ಅದಕ್ಕೆ ಇದನ್ನ ಹಬ್ ಅಂತ ಕರೀತಾರೆ. ನೋಡಿ ಇಷ್ಟೇ ಇಷ್ಟು. ಇಟ್ಸ್ ವೆರಿ ಇದು ಈಸಿ. 7 in 1, ಇದು 6 in 1. ಓಕೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಸೊ ದೇವ್ರ ಮನೆಯಲ್ಲಿ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಳ್ತಾ ಇದ್ದೀನಿ, ನೀಟಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಲೇಟ್ ಆಗ್ತಾ ಇದೆ ಆ್ಯಂಡ್ ಟೈಮ್ ಬಂದು 9:30 10 ಗಂಟೆ ಆಗ್ತಾ ಇದೆ. ಸೊ ಆಲ್ಮೋಸ್ಟ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ವಾಯ್ಸ್ ಓವರ್ ಯಾಕೆ ಕೊಡ್ತಾ ಇದ್ದೀನಿ ಅಂತಂದರೆ ಆ ಟೈಮಲ್ಲಿ ಫುಲ್ ಬ್ಯುಸಿ ಇರ್ತೀನಿ, ಏನು ಮಾತಾಡೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ತ್ರಿಷಾ ನನಗೆ ಹೆಲ್ಪ್ ಮಾಡಿಕೊಡ್ತಿದ್ದಾಳೆ ಆ್ಯಂಡ್ ಅಚ್ಯುತ್ ಬಂದ್ಬಿಟ್ಟು ನನಗೆ ಕ್ಯಾಮ್ರಾಮನ್ ಆಗಿದ್ದಾನೆ. ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತಾಯ್ತು ನೋಡಿ, 10 o'clock ಆಗ್ತಾ ಇದೆ. ಇವಾಗ 10 o'clock ಇಂದ ಎಷ್ಟು ಗಂಟೆ ಆಗುತ್ತೆ ಗೊತ್ತಿಲ್ಲ. ಸೊ ಫಸ್ಟು ಒಂದು ವೈಟ್ ಪಂಚೆ ಹಾಕೊಳ್ತಾ ಇದ್ದೀನಿ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಈಗ ಟೈಮ್ 2:15. ಸೊ ಇಷ್ಟೊತ್ತಾಯಿತು ರೆಡಿ ಮಾಡೋ ಅಷ್ಟೊತ್ತಿಗೆ. ಇಲ್ಲೆಲ್ಲ ನೋಡ್ತಿದ್ರಲ್ಲ, ಆ್ಯಂಡ್ ದೇವ್ರ ಸೀರೆ ಉಡ್ಸಿದ್ದೀನಿ. ಸೊ ಮುಖನ ತೋರಿಸಲ್ಲ, ಬೆಳಿಗ್ಗೆ ತೋರಿಸ್ತೀನಿ. ಇನ್ನೂ ದೇವ್ರನ್ನ ಆಹ್ವಾನ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಆ್ಯಂಡ್ ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲರೂ ಮಲ್ಕೊಂಡಿದ್ದಾರೆ. ಸೊ ಸ್ವಲ್ಪ ಹೊತ್ತು ನಾನು ಮಲಗಿಬಿಟ್ಟು ಫಸ್ಟ್ ಪೂಜೆನ ಸ್ಟಾರ್ಟ್ ಮಾಡ್ತೀನಿ. ನೈಟಲ್ಲಿ ಬಂದಿದ್ದಾರೆ ನೋಡಿ, 9:30ಗೆ ಬಂದಿದ್ದಾರೆ. ಬರೋ ಟೈಮಾ, ಬೇಗ ಬರಬೇಕಲ್ಲ. ಏನು ತೊಂದರೆ ಇಲ್ಲ, ಯಾವಾಗ ಬಂದರೂ ನಡೆಯುತ್ತೆ. ನಮ್ಮ ಫ್ರೆಂಡ್ಸು ಅದು ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಹಿಂಗಿರಬೇಕು. ಯಾಕೆ ನಾವೆಲ್ಲ ಇರಲಿಲ್ವಾ ಲಾಕ್ಡೌನ್ ಟೈಮಲ್ಲಿ? ವರಮಹಾಲಕ್ಷ್ಮಿ ಹಬ್ಬ ಆಯಿತು ಅಂತಂದರೆ ಕೆಲಸಗಳು ಇನ್ನೊಂದು ಸ್ವಲ್ಪ ಮತ್ತೆ ತಿರ್ಗಾ ಎಕ್ಸ್ಟ್ರಾ ಜಾಸ್ತಿ ಇದನ್ನೆಲ್ಲ ತೆಗಿಬೇಕು. ಆ್ಯಂಡ್ ಇನ್ನೊಂದೇನು ಅಂತಂದರೆ ಇದೆಲ್ಲ ಹೊರಗಡೆ ಇಟ್ಬಿಡ್ತೀನಿ. ಗ್ರೀನ್ ವಿತ್ ಗ್ರೀನ್. ಸಿ ಮೊಳಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನಾನು ಬರುತ್ತೋ ಇಲ್ವೋ ಮೊಳಕೆಗಳು ಅಂತ ಅನ್ಕೊಂಡೆ, ಬಟ್ ಮೊಳಕೆ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಗಾಡ್. ಒಂದು ಆಕ್ಚುಲಿ ಅಲ್ಲಿರೋದು ಚೆನ್ನಾಗಿ ಬಂದಿದೆ. ತಟ್ಟೆಲಿರೋದಲ್ಲ, ಐ ವಾಸ್ ಸೋ ಸರ್ಪ್ರೈಸ್ಡ್. ಅದು ಹೇಳ್ತೀನಿ ಇರು. ನಾನು ಅನ್ಕೊಂಡೇ ಇರಲಿಲ್ಲ ಇದು ಹಾಕಿದ್ದು ಸ್ಯಾಟರ್ಡೆ ಆಯಿತಾ. ಸ್ಯಾಟರ್ಡೆ ಮೊಳಕೆ ಕಟ್ಟಿದ್ದೆ. ಮೊಳಕೆ ಕಟ್ಬಿಟ್ಟು ಸಂಡೇ ನೈಟ್ ಹಂಗೆ ನಾನು ಹಾಕಿದ್ದಿದ್ದು. ಸೊ ಸಂಡೇ ನೈಟಾಗಿ ಹಾಕಿ ಫ್ರೈಡೇ ಅಷ್ಟೊತ್ತಿಗೆ ಇಷ್ಟು ಬಂದಿದೆ. ಇಲ್ಲ ಫ್ರೈಡೇ ಅಂದರೆ ಥರ್ಸ್ಡೇಗೆ ಇಷ್ಟೇಷ್ಟಿತ್ತು, 1 ಇಂಚ್ ಇತ್ತು. ಅದು ಎಲ್ಲೆಲ್ಲೋ. ಸೊ ಇವಾಗ ಇದಿಷ್ಟು ಫುಲ್ಲು ಬಂದಿದೆ ಅಂದರೆ ಎಷ್ಟು ಖುಷಿ ಆಗುತ್ತೆ. ಆ್ಯಕ್ಚುಲಿ ಇನ್ನೊಂದು ಏನಕ್ಕೆ ಅಂದರೆ, ಈ ಪ್ಲಾಸ್ಟಿಕ್ ಪ್ಲೇಟ್ಗಳಲ್ಲಿ ನಾನು ಆ್ಯಕ್ಚುಲಿ ಹಾಕಿದ್ದೆ, ಇದೆಲ್ಲ ಪ್ಲೇಟ್ಗಳಲ್ಲಿ ಹಾಕಿದ್ದೆ. ಎಲ್ಲದಕ್ಕೂ ಫಸ್ಟ್ ಹಾಕಿದ್ದದು, ಲಾಸ್ಟಲ್ಲಿ ಹಾಕಿದ್ದಿದು. ಮಿತ್ತಲ್ಲ ಏನು ಮಾಡೋದು ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಹಾಕಿದ್ದು ಲಾಸ್ಟು. ಏನಕ್ಕಪ್ಪ ಇದ್ರಲ್ಲಿ ಹಾಕಿದೆ ನಾನು ಅಂದರೆ, ಇದು ಯಾಕೆ ಫಸ್ಟ್ ಬಂತು ಅಂತಂದರೆ, ನನಗೆ ಅನಿಸಿರೋ ಪ್ರಕಾರ ಇದ್ರನ್ನೆಲ್ಲ ಲೈಕ್ ದೇವ್ರನ್ನ ಕೂರ್ಸೋಣ ಅಂತ ಹೇಳಿ ಅಂದ್ಕೊಂಡು ಹಾಕಿದ್ದಿದ್ದು. ಇದೇ ಫಸ್ಟ್ ಬಂದಿದ್ದು. ಎಷ್ಟು ಚೆನ್ನಾಗಿ ಬಂದಿದೆ. ಆ್ಯಂಡ್ ಇಲ್ಲಿ ನೋಡಿ, ಈ ಹುಲ್ಲೆಲ್ಲ ಈ ಮಣ್ಣು ಎತ್ಕೊಂಡ್ಬಿಟ್ಟಿದೆ ನೋಡಿ. ಎಷ್ಟು ಕೆಪಾಸಿಟಿ ಇದೆ ಅಲ್ಲ ಈ ಗ್ರಾಸ್ಗೆ. ವೀಟ್ ಗ್ರಾಸ್ ಇದೆ ಆ್ಯಕ್ಚುಲಿ, ನೋಡಿದ್ದೀರಾ. ಸೊ ಆಲ್ರೆಡಿ ಎಲ್ಲ ಒಳಗಡೆ ಬೂಸ್ ಥರ ಆಗಿದೆ. ಸೊ ಇದನ್ನು ಬೇಗ ಯೂಸ್ ಮಾಡಬೇಕು, ಇಲ್ಲಾಂದರೆ ಮಣ್ಣು ಹಾಳಾಗುತ್ತೆ. ಸೊ ಸನ್ಲೈಟ್ ಎಲ್ಲ ಕೊಟ್ಬಿಡೋಣ. ಹೂವದ ರಾಶಿ ಎಲ್ಲ ಇದೆ, ಸಗದಾಗಿದೆ ಅಲ್ಲ ಗ್ರೀನರಿ ಗ್ರಾಸು. ಎಷ್ಟು ಸ್ಟ್ರೆಂತ್ ಇದೆ ಇದಕ್ಕೆ. ಎಸ್ ಅಚ್ಯುತ್ ಆಚೆ ಹಿಡಿಯೋದಿಲ್ಲ. ಆ್ಯಂಡ್ ಇನ್ನೊಂದೇನು ಅಂದರೆ, ಸೊ ನಾ ಈ ಗ್ಲಾಸಲ್ಲಿ ಇಟ್ಟಿರೋದು ಒಂದು ಫುಲ್ಲು. ಸೊ ಹಬ್ಬ ಎಲ್ಲ ಆದಮೇಲೆ, ಲಕ್ಷ್ಮೀದೆಲ್ಲ ಆದಮೇಲೆ ಲೈಕ್ ಎಷ್ಟು ಒದಗಿರುತ್ತೆ ಅಕ್ಕಿ ಅಂತ ಹೇಳ್ಬಿಟ್ಟು
ತಾಯಿ ಅನುಗ್ರಹ ಹೆಂಗಿರುತ್ತೆ, ಹೆಂಗ್ ಒದಗಿದೆ ಅಂತ ಹೇಳ್ಬಿಟ್ಟು ಈ ಗ್ಲಾಸಲ್ಲಿ ಒಂದು ಫುಲ್ ಇಟ್ಟಿರೋದು. ಆ್ಯಕ್ಚುಲಿ ಮಟ್ಟ ಹೊಡಿಬಾರ್ದು, ಇದು ಫುಲ್ ಹೇಗಿಟ್ಟಿರ್ತೀವಿ ಆ ಫುಲ್ ತುಂಬಿ ಇನ್ನೂ ಎಷ್ಟು ಎಕ್ಸ್ಟ್ರಾ ಚೆಲ್ಲತ್ತಲ್ಲ ಅದು ಬಂದು ಇರೋದು ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನ ತೋರಿಸ್ತೀನಿ. ಅದು ದೇವ್ರದ್ದು ತೊಟ್ಬಿಡ ಎಷ್ಟು ಚೆನ್ನಾಗಿದೆ ನೋಡು, ಎಷ್ಟು ಗ್ರೀನರಿ ಇಲ್ಲೆಲ್ಲ. ಏನೋ ಆಸ್ ಎಫ್ ಫುಲ್ಲು ಇದ್ರಲ್ಲಿ ಇದೀವಿ ನಾವು, ನೇಚರಲ್ಲಿ ಇದೀವಿ ಅಂತ ಅನ್ಸ್ತಾ ಇದೆ ಅಲ್ಲ. ಸಾಕದಾಗಿದೆ ನನ್ ನೋಡೋದಕ್ಕೆ. ಸ್ವಂತ ಮನೆ ನನ್ನ ದೇವರ ಅನುಗ್ರಹದಿಂದ ಆಗ್ಬಿಡ್ತು ಅಂತಂದ್ರೆ ಲಾನ್ 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 ಆಗ್ಬಿಡುತ್ತೆ ಮನೇಲಿ. ಅಕ್ಕಿ ಎಷ್ಟು ಒದ್ಗಿದೆ ಅಂತ ತೋರಿಸ್ತೀನಿ ಬನ್ನಿ, ಸ್ವಲ್ಪ ಹತ್ರ ಬನ್ನಿ. ಗೊತ್ತಿಲ್ಲ ದೇವರು ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿ. ನಾನು ಕೆಲವೊಂದೆಲ್ಲ ಮಿಸ್ಟೇಕ್ಸ್ ನ ಮಾಡಿದೀನಿ. ಅದು ಹರಿಬರಿ ಆಗಿರುತ್ತೆ, ಗೊತ್ತಿದ್ದು ಮಿಸ್ಟೇಕ್ಸ್ ಆಗಿರುತ್ತೆ, ಗೊತ್ತಿಲ್ದೇನೂ ಆಗ್ಬಿಡುತ್ತೆ ಒಂದೊಂದ್ಸತಿ. ಸೊ ಇವಾಗ ನಾನ್ ಮಟ್ಟ ಹೊಡೆದಿಲ್ಲ ಆಕ್ಚುಲಿ, ಹೇಗೆ ಫುಲ್ ತಗೊಂಡಿದ್ದೀನಿ ಹಾಗೆ. ಈ ಸತಿ ನಾನು ಒಂದೇ ಗ್ಲಾಸ್ ಇಟ್ಟಿರೋದು. ಸೊ ಇದೆಲ್ಲ ಇದಕ್ಕೆ ಸಂಬಂಧಪಟ್ಟಿರೋದು. ಅಕ್ಕಿ ತುಂಬಾ ಹೇಗ್ ತಗೊಂಡಿದ್ದೆ ಹಾಗೆ ತುಂಬಾನೇ. ದೇವ್ರೆ 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 ದೇವ್ರೆ. ಆಕ್ಚುಲಿ ಇದು ಹಾಕುವಾಗ ಆಕ್ಚುಲಿ ತ್ರಿಶನ ಹೀಗೀಗ ಅಂದ್ರೆ ಲೈಕ್ ಫುಲ್ಲು ಈ ತರ ಹಿಂಗ್ ಮಾಡ್ಬಿಟ್ಟೆ ಹಾಕಿದವಳು. ಇಷ್ಟು ಅಲ್ವಾ, ಇಷ್ಟು ಹಿಂಗ್ ಮಾಡ್ಬಿಟ್ಟೆ ಹಾಕಿರೋದು. 5 ಗ್ಲಾಸ್ ಅಕ್ಕಿ ಹಾಕ್ತಾ ಇದ್ದೆ ನಾನು ಯಾವಾಗ್ಲೂನು. ಸೊ ಇವಾಗ ಕೆಳಗಡೆ ಏನ್ ಸ್ಟ್ಯಾಂಡ್ ಇದೆಯಲ್ಲ ಚಿಕ್ಕದು ಅಂತ ಹೇಳ್ಬಿಟ್ಟು ನಾನು ಏನ್ ಮಾಡ್ದೆ, ಲೈಕ್ ಅಕ್ಕಿ ಒಂದೇ ಗ್ಲಾಸು ಹಾಕಿರೋದು. ಸೊ ಒಂದ್ ಅಕ್ಕಿ ಮೇಲೆ, ಒಂದು ಗ್ಲಾಸ್ ಅಕ್ಕಿ ಮೇಲೆ ಇಷ್ಟು ಒದಗಿದೆ ನೋಡಿ. ಇದಿಷ್ಟು ಒದಗಿರೋದು ಆಕ್ಚುಲಿ. ಸೊ ಒಂದು ಅಕ್ಕಿ ಮೇಲೆ ಇದಿಷ್ಟು ಒದಗಿದೆ. ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ 5 ಗ್ಲಾಸ್ ಹಾಕಿದಿದ್ರೆ 1/4 ಗ್ಲಾಸ್ ಬರೋದು ಯಾವಾಗ್ಲೂ ಅಷ್ಟೇನೆ. ಅದ್ರ ತುಂಬಾ ಹೇಗೆ ತಗೊಂಡಿದ್ವಿ ಸೇಮ್ ಅದೇ ತರ. ಯಾಕಂದ್ರೆ ಮಟ್ಟ ಹೊಡಿಬಾರ್ದು, ಮಟ್ಟ ಹೊಡೆದ್ರೇನೆ ಅದು ಇದಾಗದು. ಸೊ ಮಟ್ಟ ಹೊಡೆದಿಲ್ಲ, ಹಾಗೇನೆ ಹೇಗೆ ತಗೊಂಡಿದೀವಿ ಹಾಗೆ ಅದ್ರ ತುಂಬಾ ಚೆಲ್ಲಿನೇ ಈ ಅಕ್ಕಿ ಎಕ್ಸ್ಟ್ರಾ ಬಂದಿರೋದು, ಇದು ಒದಗಿರೋದು. ಸೊ ದೇವ್ರು ನಮ್ಗೆ ಒಂದೊಳ್ಳೆ ಸೂಚನೆ ಕೊಟ್ಟಿದ್ದಾರೆ, ಒಂದೊಳ್ಳೇದಾಗತ್ತೆ ಮುಂದೆ ಅನ್ಕೊಂಡು ಖುಷಿ ಆಗ್ತಾ ಇದೆ ಆಕ್ಚುಲಿ ಹೇಳ್ಬೇಕಾದ್ರೆ. ದೇವ್ರನ್ನ ಇದ್ರ ಮೇಲೆ ಹಂಗೆ ಹಾಕ್ಲಾ? ಓಕೆ, ಇದ್ರ ಮೇಲೆ ಹಂಗೆ ಹಾಕಿದ್ರು ಇಷ್ಟು ಒದಗಿದೆ ನೋಡಿ. ಓಕೆ, ನಾವ್ ಇದ್ರ ಮೇಲೆ ಹಾಕೇ ತಗೊಂಡಿದೀವಿ ಅಂದ್ರೂ ಇಷ್ಟು ಬಂದಿದೆ ಎಕ್ಸ್ಟ್ರಾ. ಆ ಲೆಕ್ಕ ನೋಡಕ್ ಹೋದ್ರೆ ಆಕ್ಚುಲಿ ಇಷ್ಟು ಹಾಕಿರ್ಲಿಲ್ಲ. ಸೊ ಈ ಒಂದಿದು, ಅದು ಬೇಕಾದ್ರೆ ಆ ವಿಡಿಯೋನ ನಾನು ಶೇರ್ ಮಾಡ್ತೀನಿ. ಸೊ ದೇವ್ರು ಇದು ಯಾವ್ದು ಮೂಢನಂಬಿಕೆ ಅಲ್ಲ, ಇದು ಆಕ್ಚುಲಿ ನಾವು ಮಾಡ್ಕೊಂಡ್ ಬಂದಿರೋಂಥದ್ದು ಇದು. ಅಂಡ್ ಗಾಡ್ ಬ್ಲೆಸ್ಸಿಂಗ್ಸ್ ಇದೆ ಆಲ್ವೇಸ್, ಅದೊಂದು ಇದು. ಸೊ ಯಾ, ಒಂದ್ ಫೋಟೋ ಹಿಡ್ದಿಯಾ? ನಾನು ಹಿಂಗ್ ಇಟ್ಕೊಂಡಿದ್ನಲ್ಲ, ಒಂದ್ ಫೋಟೋ ತೆಗೆದ್ಬಿಡು.